ಶ್ರೀರಾಮನವಮಿ ಬಂತು ಅಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೊಳ್ಳೆ ಟ್ರೇಲರ್ಗಳು, ಹಾಡುಗಳು, ಟೀಸರ್ಗಳು ರಿಲೀಸ್ ಆಗುವಂಥ ಸಂಪ್ರದಾಯವನ್ನು ನಾವು ನೋಡ್ತೀವಿ. ಈ ಶ್ರೀರಾಮ ನವಮಿಗೆ ಗುರು ದೇಶಪಾಂಡೆ ಅವರು ಕೂಡ ಒಂದು ಹೊಸ ಗಿಫ್ಟ್ ಕೊಟ್ಟಿದ್ದಾರೆ. ರಾಮರಸದ ರುಚಿ ತೋರಿಸ್ತಾನೆ ಒಂದು ವಿನೂತನವಾದಂಥ ಕಂಟೆಂಟನ್ನು ನಮ್ಮ ಜೊತೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ರಾಮನವಮಿ ಖುಷಿಯಲ್ಲೇ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರು ಸರ್, ರಾಮರಸ ಟೈಟಲ್ ರಿಲೀಸ್ ಆದಾಗ ನಾವು ಸುಮ್ಮನೆ ತಮಾಷೆಗೆ ಕೇಳ್ತಾ ಇದ್ವಿ, ಇದು ಸಿಹಿಯಾಗಿರುತ್ತಾ, ಕಹಿಯಾಗಿರುತ್ತಾ, ಒಗರಾಗಿರುತ್ತಾ ಅಂತ. ಇವತ್ತು ಸುಡುಗಾಡು ಸಿದ್ಧನ ಪರಿಚಯ ಮಾಡಿದ್ದೀರಾ. ಎಷ್ಟು ಖುಷಿಯಾಗಿದೆ, ಎಷ್ಟು ಭಕ್ತಿಪೂರ್ವಕ ದಾರಿ ಓಪನ್ ಆಗ್ತಾ ಇದೆ ನಿಮಗೆ. ಇಲ್ಲ, ಅದೊಂದು ಪರಂಪರೆ ಇದೆಯಲ್ಲ, ಸುಡುಗಾಡು ಸಿದ್ಧರ ಪರಂಪರೆ, ಗುರುಸಿದ್ಧ ಪಾತ್ರ ಏನು ಮಾಡಿತಾರಲ್ಲ, ಇದು ಈಸ್ ವೆರಿ ವೆರಿ ಸ್ಪೆಷಲ್ ಪಾತ್ರ. ಇದು ಈ ಥರದ್ದು ಪಾತ್ರಗಳು ನನಗೆ ನೆನಪಿಲ್ಲ, ಯಾರಾದರೂ ಮಾಡಿದಾರ ಅಂತ ನಂಗೆ ನೆನಪಿಲ್ಲ. ಮಾಡಿರಲೂಬಹುದು, ಆದರೆ ನಂಗೆ ನೆನಪಿಲ್ಲ. ಈ ಥರದ್ದೊಂದು ಹೊಸದು ಕ್ರಿಯೇಷನ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಗಿರಿರಾಜ್ ಅವರು. ಆ ಪಾತ್ರ ಬರೆದಿರೋದು ಅವರು. ಇದು ಪ್ರಜ್ಜುಬ್ರೋ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕೆಂತಂದರೆ ಇದಕ್ಕೆ ಒಂದು ಸ್ಪೆಷಲ್ ಡೆಡಿಕೇಶನ್ ಬೇಕಿತ್ತು. ಆ ಮೇಕಪ್ಗೆ ಆ ಟೈಮ್ ಕೊಟ್ಟು ಆ ಪ್ರೋಸೆಸ್ಗೆ ತುಂಬ ಪೇಷನ್ಸಿಂದ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಪ್ರಜ್ಜುಬ್ರೋನ ಅಪ್ರೋಚ್ ಮಾಡಿ, ಅವರು ಈ ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ, ಈ ಪಾತ್ರ ಮಾಡಿದರೆ ಅವ್ರು ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಈ ಪಾತ್ರದಲ್ಲಿ ಮಾಡಿಸಿದ್ವಿ. ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಇಷ್ಟು ವರ್ಷ ಹೆಜ್ಜೆ ಹಾಕಿದ್ದೀರಾ ಸರ್ ನೀವು. ಅಂದರೆ ಸಿನಿಮಾ ಮಾಡೋದು ಲೇಟ್ ಆಯಿತು. ಜೆಂಟಲ್ಮ್ಯಾನು ಅವರು ರಾಜ್ಯ ಪ್ರಶಸ್ತಿ ಬಂದ ಮೇಲೂ ಕೂಡ ಅಷ್ಟೇ ಸರಳವಾಗಿ ಇದ್ದಾರೆ. ಅಂದರೆ ಏನೋ ಒಂದು ಸಿಕ್ಕ ಖುಷಿಯಲ್ಲಿ ಇದ್ದಾರೆ. ನಾವು ಅವ್ರ ಕೆರಿಯರ್ ನೋಡ್ಕೊಂಡು ಬಂದಿದ್ದೀವಿ. ಒಂದು ಗೆಲುವಿಗೋಸ್ಕರ ಅವರು ಕೂಡ ಕಾಯ್ತಾನೆ ಬಂದಿರೋರು, ತಪಸ್ ಮಾಡಿರೋರು. ಅವರ ಒಂದು ಭಾಗವಹಿಸುವಿಕೆ ನಿಮ್ಮ ಲೈಫಲ್ಲಿ ಹೇಗೆ ಕಾಣಿಸುತ್ತೆ? ಈಸ್ ವೆರಿ ಸ್ಪೆಷಲ್ ಯಾವಾಗಲೂ ಪ್ರಜ್ಜುಬ್ರೋಗೆ. ನನಗೆ ನಾವು ಆ್ಯಕ್ಚುಲಿ 2018 ನಾವು ಜೆಂಟಲ್ಮೆನ್ ಶುರು ಮಾಡಿದ್ವಿ. ಆದರೆ ನಾವು 2015-16 ಆ್ಯಕ್ಚುಲಿ ನಾವು ಅವರು ಒಂದು ಸಿನಿಮಾ ಮಾಡಬೇಕಾಗಿತ್ತು, ಠಾಕ್ರೆ ಅಂತ ಅನೌನ್ಸ್ಮೆಂಟ್ ಆಗಿತ್ತು. ಆ ಸಿನಿಮಾ ಮಾಡೋಣ ಅಂತ ಇಬ್ಬರು ತುಂಬ ಪ್ರಯತ್ನ ಪಟ್ಟಿವಿ. ಅದು ಬಜೆಟು ಆ ಟೈಮಲ್ಲಿ ಏನೋ ಅದು ಆಗಲಿಲ್ಲ. ಅದು ಆ್ಯಕ್ಚುಲಿ ಅದಾದಮೇಲೆ ಜಡೇಶ್ ಬಂದು ಈ ಕತೆ ಹೇಳಿದ್ರು. ನಾನು ಆವಾಗ ಪಡ್ಡೆವಲಿ ಮಾಡ್ತಾಯಿದ್ದೆ. ಸರಿ, ಹೇಗಿದ್ರು ಪ್ರಜ್ಜು ಜೊತೆ ಒಂದು ಸಿನಿಮಾ ಮಾಡಲೇಬೇಕಿತ್ತು. ಸರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಜಡೇಶ್ ನೀವು ಡೈರೆಕ್ಟ್ ಮಾಡಿ ಅಂತ ಜೆಂಟಲ್ಮ್ಯಾನ್ ಆಗಿದ್ದು. ಸರ್, ನೀವು ಜಿ ಅಕಾಡೆಮಿಯಿಂದ ಒಂದಷ್ಟು ಟ್ಯಾಲೆಂಟ್ಗಳಿಗೆ ಒಂದು ಸೂಕ್ತವಾದಂಥ ವೇದಿಕೆ ಸೃಷ್ಟಿಸೋ ಕೆಲಸ ಮಾಡ್ತಾನೆ ಇರ್ತೀರಾ. ಇನ್ನು ಯಾವ್ಯಾವ ಕೆಲಸಗಳನ್ನ ಮಾಡ್ತೀರಾ ಅನ್ನೋಂಥ ಕುತೂಹಲ. ಏನಕ್ಕಂದರೆ ರಾಮರಸದಲ್ಲೂ ಒಂದಷ್ಟು ಟ್ಯಾಲೆಂಟ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಹೊಸಬ್ರ ಜೊತೆ ಕೆಲಸ ಮಾಡೋದು, ಇವಾಗ ನಾವು ಇವಾಗ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು. ಇವಾಗ ನಾನು 25 ವರ್ಷದ ಹಿಂದೆ ನನಗೆ ಯಾರೋ ಒಬ್ಬರು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು. ಅಕಸ್ಮಾತ್ ಅವತ್ತು ನನಗೆ ಅವಕಾಶ ಕೊಟ್ಟಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ. ಆ ಥರ ನಾವು ಇವಾಗ 25 ವರ್ಷ ಆಗಿದೆ, ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಾವು ಒಂದು ಅವಕಾಶ ಕೊಡೋ ಹಂತಕ್ಕೆ ಬೆಳೆದಿದ್ದೀವಿ ಅಂತ ಅಂದಾಗ ನಾವು ಯಾಕೆ ಅವಕಾಶ ಕೊಡಬಾರ್ದು? ಕೊಟ್ಟಿರೋರಿಗೆ ಕೊಡೋದಕ್ಕಿಂತ ಒಬ್ರಿಗೆ ಹೊಸಬ್ರ ಜೊತೆ ಕೆಲಸ ಮಾಡೋದು, ಹೊಸ ಟ್ಯಾಲೆಂಟ್ಗಳನ್ನ ಹುಡುಕೋದು, ಅವ್ರ ಜೊತೆ ಅವ್ರಿಗೊಂದು ಅವಕಾಶ ಸಿಕ್ಕರೆ ಅವ್ರಿಗೊಂದು ಲೈಫ್ ಆಗುತ್ತೆ. ಯಾಕೆಂದರೆ ಇದೊಂದು ಜರ್ನಿ, ಇದು ಆಗ್ತಾನೆ ಇರಬೇಕು, ಮುಂದೆ ಸಾಗ್ತಾ ಇರಬೇಕು. ನಾವು ಮುಂದೆ ಹೋಗ್ದಂಗೆ ಹೊಸ ಪೀಳಿಗೆಯವರು ಬರಬೇಕು, ಹೊಸ ಥರದ್ದು ಟ್ಯಾಲೆಂಟ್ ಇರೋರು ಬರಬೇಕು. ಅದು ಸಾಗಿದ್ರೇ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಆ ಒಂದು ಪ್ರಯತ್ನಗಳು ಇಲ್ಲೂ ರಾಮರಸದಲ್ಲಾಗಿದೆ. 15 ಯಂಗ್ ಟ್ಯಾಲೆಂಟ್ ಹುಡುಗರು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಲ್ಲೂ ಅವ್ರಿಗೂ ಒಂದು ಮುಖ್ಯವಾದ ಪಾತ್ರಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದು ಸಿನಿಮಾ ಬಂದ ಆದಮೇಲೆ ನಿಜವಾಗ್ಲೂ ಎಲ್ರಿಗೂ ಅದರ ಬಗ್ಗೆ ಗೊತ್ತಾಗುತ್ತೆ. ಪೆಂಟಗನ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮಗೆ ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತೆ, ಇಂಥ ಕಥೆಗಳನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಇನ್ನೊಂದು ಕಡೆ ಕ್ರಿಟಿಸಿಸಮ್ಮು ಓಪನ್ ಆಗುತ್ತೆ, ಇಂಥ ಕಥೆಗಳನ್ನ ನಮ್ಮವ್ರು ಹೇಗೆ ಸ್ವೀಕರಿಸ್ಬೋದು ಅಂತ. ಇಲ್ಲೂ ನಾವು ನೋಡ್ತಾ ಇದ್ದೀವಿ, ಕಾರ್ತಿಕ್ ಮಹೇಶ್ ಇದ್ದಾರೆ, ಪ್ರಜ್ವಲ್ ದೇವರಾಜ್ ಇದ್ದಾರೆ, 2 ಎನರ್ಜಿ ಫೋರ್ಸ್ಗಳು ಅಂತ ಹೇಳ್ಬೋದು. ಈಗಿನ ಆಡಿಯನ್ಸು ಇಂಥ ಕಥೆಗಳನ್ನು ಹೇಗೆ ಸ್ವೀಕರಿಸ್ಬೋದು? ಇಲ್ಲ, ಹಂಗಲ್ಲ. ಅದು ಏನಂತಂದರೆ ಒಂದೊಂದು ಫಾರ್ಮೆಟ್ ಸಿನಿಮಾಗಳು ಒಂದೊಂದು ಇದಕ್ಕೆ ಅಡಾಪ್ಟ್ ಆಗುತ್ತೆ. ಅಂದರೆ ಇವಾಗ ನಾವು ಪೆಂಟಗನ್ ಮಾಡಿದ್ದು ಸಿನಿಮಾ ಏನಂದರೆ ಅದು OTTಗೆ ಅಡಾಪ್ಟ್ ಆಗುವಂಥ ಕತೆ ಇದ್ದಿದ್ದು. ಅದು ಏನಾಯಿತು ಅಂತಂದರೆ OTTಗೆ ಮಾಡಿದ ಸಿನಿಮಾ ಅದು. ಆ್ಯಕ್ಚುಲಿ OTT ಅವರು ಆ ಸಿನಿಮಾನ ಆ ಟೈಮಲ್ಲಿ ಆಗದೆ ಇದ್ದಾಗ ನಾವು ಅದು ಥಿಯೇಟ್ರಿಗೆ ಬರಬೇಕಾಯ್ತು. ಆ್ಯಕ್ಚುಲಿ ಅಂದರೆ ಅದು ಸಿನಿಮಾ ನಾವು ಶುರು ಮಾಡಿದ ಆ ಸಿನಿಮಾ ನಾವು 2020 ಅಕ್ಟೋಬರಲ್ಲಿ ಶುರು ಮಾಡಿದ್ವಿ. 2020 ನೀವು ನೋಡಿ, ಸರ್ವೇಸಾಮಾನ್ಯ ನೋಡಿ, ತಮಿಳಲ್ಲಿ ಸುಮಾರು ನಿಮಗೆ ಆ ಥರದ್ದು ಸಿನಿಮಾಗಳು ಬಂತು. ಮೈಥಾಲಜಿಗಳು ತುಂಬ ಬಂದು. ಮಣಿರತ್ನಂ ಸರ್ ನವರಸನ್ ಅಂತ ಒಂದು ಸಿನಿಮಾ ಮಾಡಿದರು. ಅದಾದಮೇಲೆ ತುಂಬ ದೊಡ್ಡ ಡೈರೆಕ್ಟರ್ಸ್ಗಳು ಆ ಥರದ್ದು ಪ್ರಯತ್ನಗಳೆಲ್ಲ ಮಾಡಿದ್ರು. ಗೌತಮ್ ವಾಸುದೇವ್ ಮೆನನ್ ಮಾಡಿದ್ರು. ಆ ಥರ ತುಂಬ ದೊಡ್ಡ ಜನ ಮೈಥಾಲಜಿಸ್ನ OTTಗೆ ಅಂತ ಮಾಡಿದ್ರು. ನಾನು 2020 ಅಕ್ಟೋಬರಲ್ಲಿ ನಾನು ಆ ಸಿನಿಮಾನ ಸ್ಟಾರ್ಟ್ ಮಾಡಿದೆ. ಆದರೆ ಟೈಮ್ ಲ್ಯಾಪ್ಸ್
ಆಗ್ತಾ ನನಗೆ ಯಾರೋ ಕಮಿಟ್ ಆಗಿರೋರು ಅದನ್ನು ಸ್ಯಾಟ್ಲೈಟು ಮಾಡದೇ ಇದ್ದಾಗ ಅದು ಅನಿವಾರ್ಯತೆಯಾಗಿ ನಾವು ಥಿಯೇಟ್ರಿಗೆ ಬರೋದಾಯಿತು. ಆದರೆ ಅದು ಥಿಯೇಟ್ರಿಗೆ ಅಲ್ಲ, ಅದು ಸಿನಿಮಾ ಆ್ಯಕ್ಚುಲಿ ಅದು ಒ ಟಿ ಟಿಗೆ ಅದು ಆಗಬೇಕಾಗಿದ್ದು ಸಿನಿಮಾ. ಒ ಟಿ ಟಿಲಿ ಆ ಸಿನಿಮಾ ನೋಡಿದರೆ ನಿಜವಾಗ್ಲೂ ಇವತ್ತಿಲ್ಲ ನಾಳೆ ಬೆಲೆ ಬಂದೇ ಬರುತ್ತೆ. ಅಂದರೆ ನಾವು ಯಾವಾಗಲೂ ಒಂದೊಂದು ಸಿನಿಮಾ ನೋಡಿ, ಇವಾಗ ನಾವು ಹೇಳ್ಬೇಕಂದ್ರೆ ರಂಗನಾಯಕಿ ಪುಟ್ಟಣ್ಣವ್ರು ಮಾಡಿದ ಸಿನಿಮಾ ಅವತ್ತು ಆ್ಯಾವ್ರೇಜ್ ಸಿನಿಮಾ ಅದು ಆ್ಯಕ್ಚುಲಿ. ಆದರೆ ಇವತ್ತು ಅದು ಕಲ್ಟ್ ಸಿನಿಮಾ ಅಂತ ನಾವು ಗುರುತಿಸ್ತಾ ಇದ್ದೀವಿ. ಆ ಥರದ್ದು ಒಂದು ಮುತ್ತಿನ ಕತೆ ಅವತ್ತು ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಅಲ್ಲ, ಆದರೆ ಇವತ್ತು ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಕಲ್ಟ್ ಸಿನಿಮಾ ಆಗಿ ಉಳ್ಕೊಂಡಿದೆ. ಮುತ್ತಿನ ಹಾರ ಇರ್ಬೋದು, ಆ ಥರದ್ದು ಎಷ್ಟೋ ಸಿನಿಮಾ ಅವತ್ತು ವರ್ಕ್ ಆಗದೇ ಇದ್ದರೆ, ಆದರೆ ಮುಂದಿನ ದಿನಗಳಲ್ಲಿ ಆ ಸಿನಿಮಾನ ನಾವು ಕಲ್ಟಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಥರದ ಸಿನಿಮಾಗಳನ್ನ ಗೊತ್ತಿಲ್ಲ, ಆ ಟೈಮಲ್ಲಿ ಪೆಂಟಗನ್ ವರ್ಕ್ ಆಗಿಲ್ಲ, ಮುಂದೆ ಯಾವತ್ತೋ ಒಂದು ದಿವಸ ಮೋಸ್ಟ್ಲಿ ಜನಗಳಿಗೆ ಅದು ಇಷ್ಟ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ, ನೋಡೋಣ. ಸರ್, ಹಬ್ಬದ ವಾತಾವರಣ, ಕೆಲವು ವಿಷಯಗಳನ್ನ ಮಾತಾಡೋಕ್ಕೆ ಬೇಜಾರಾಗುತ್ತೆ. ಆದರೂ ನಾನು ಮೇಲೆ ಕೇಳ್ತೀನಿ, ಇಂಡಸ್ಟ್ರಿಯಲ್ಲಿ ಈಗ ಗೆಳೆತನ, ನಂಬಿಕೆಗಳನ್ನು ಉಳಿಸ್ಕೊಳ್ಳೋದು ಬಿಡೋದು ಅವರವ್ರಿಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾನು ಲವ್ ಮಾಕ್ಟೈಲ್ 3 ಬಗ್ಗೆನೂ ಮಾತಾಡೋದಿಲ್ಲ, ಏನಕ್ಕಂದರೆ ಫಿಲಮ್ ಚೇಂಬರ್ ಅವರು ಕರೆದಿದ್ದಾರೆ, ಅಲ್ಲಿ ಇತ್ಯರ್ಥ ಆಗುತ್ತೆ. ಮುಖ್ಯವಾಗಿ ಗೆಳೆತನ, ನಂಬಿಕೆಯನ್ನು ಕಾಪಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಇಂಡಸ್ಟ್ರಿಯಲ್ಲಿ? ಇಲ್ಲ, ಹಂಗಂತಿಲ್ಲ. ಇವಾಗ ಏನಾಗುತ್ತೆ ಅಂತಂದರೆ, ನಾನು ಆವಾಗಲೇ ಒಂದು ಸಣ್ಣ ಕತೆ ಹೇಳಿದೆ. ಅಂದರೆ ನನಗೂ 2013 ರಾಜಾವಲಿ ಅಂತ ಅಷ್ಟು ದೊಡ್ಡ ಸಕ್ಸಸ್ ಬಂದಾಗ ಆ ಟೈಮಲ್ಲಿ ಆ ಸಕ್ಸಸ್ಗೆ ನಮ್ಮ ಸುತ್ತಲೂ ಇರೋ ಒಂದು ಹುಡುಗರು ಅದೆಲ್ಲ ನಮ್ಮನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ, ನಮ್ಮನ್ನು ಒಂಥರ ಏನು ಹೇಳೋದು, ಅದನ್ನು ಪ್ರೊವೋಕ್ ಮಾಡಿ ಏನೋ ಮಾಡಿ ಇದು ಮಾಡಿ ಒಂಥರ ಆ ಮೂಡ್ ಬೇರೆಯೇ ಕ್ರಿಯೇಟ್ ಆಗ್ತಾ ಇರುತ್ತೆ ಆ ಸಕ್ಸಸ್ ಮೂಡಲ್ಲಿದ್ದಾಗ. ಯಾವಾಗ ನಮಗೆ ಫೇಲ್ಯೂರ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅನ್ನೋದು. ಇವಾಗ ಸಕ್ಸಸ್ ಇದ್ದಾಗ ಬೇರೆ ಥರ ಇರುತ್ತೆ ಮೂಡು, ಅವ್ರು ಮಾತಾಡೋದು ವೇವು ಅದೇ ಇರುತ್ತೆ. ಅನುಭವ ಅವೆಲ್ಲ ಆದಾಗ ಬೇರೆ ಥರದ್ದು ಆಗುತ್ತೆ. ಅದು ಏನು ತಪ್ಪು ಅಂತೇನಿಲ್ಲ, ಅದು ಸರ್ವೇ ಸಾಮಾನ್ಯ, ಅದು ಮನುಷ್ಯನ ಎಲ್ಲರೂ ಮಾಡುವಂಥದ್ದೇ ಅದು. ನಾನೇನೋ ಯಾರನ್ನೂ ಪರ್ಟಿಕ್ಯುಲರಾಗಿ ಒಬ್ಬರನ್ನ ಹೇಳ್ತಾ ಇಲ್ಲ ನಾನು. ಅದು ಸರ್ವೇ ಸಾಮಾನ್ಯ. ಅದು ಸಕ್ಸಸ್ ಇದ್ದಾಗ ಅದು ಸುತ್ತಲಿನ ವಾತಾವರಣ ನಿನಗೆ ಹಂಗೆ ಮಾಡಿಸುತ್ತೆ. ಆ ಥರ ಮಾತುಗಳು ಬರುತ್ತೆ, ಆ ಥರ ಮಾತಾಡಿಸುತ್ತೆ. ಯಾವಾಗ ನಮಗೆ ಮೆಚುರಿಟಿ ಬರ್ತಾ ಹೋಗುತ್ತೆ, ನಾವು ಸೋಲ್ಗಳನ್ನ ಕಾಣ್ತಾ ಹೋಗ್ತೀವಿ, ಆವಾಗ ಹೊಸ ಹೊಸ ಅನುಭವಗಳು ನಮಗೆ ಸಿಗ್ತಾ ಹೋಗುತ್ತಲ್ಲ, ಆವಾಗ ಬೇರೆದೇ ಆದಂಥ ಒಂದು ಮೆಚುರಿಟಿ ನಮಗೆ ಬರುತ್ತೆ. ಅದು ಯಾರ್ಯಾರಿಗೆಲ್ಲ ಆ ಸೋಲುಗಳು ಕಂಡಾಗ, ಆ ಸೋಲುಗಳು ಬಂದಾಗ, ಜೀವನದಲ್ಲಿ ಬೇರೆ ಬೇರೆ ಪಾಠಗಳನ್ನು ಕಲಿತಾಗ ಮಾತುಗಳೇ ಬೇರೆ ಬರುತ್ತೆ, ಭಾಷೆನೇ ಬೇರೆ ಬರುತ್ತೆ. ಆ ಥರ ಎಲ್ರಿಗೂ ಅನುಭವ ಆಗಬೇಕಷ್ಟೆ. ಇನ್ನು ಮುಂದೆ ಗುರು ದೇಶಪಾಂಡೆ ಅವರ ಒಂದು ಕನೆಕ್ಟಿವಿಟಿ ಆಲೋಚನೆಗಳು ಬದಲಾಗುತ್ತಾ? ಹೌದು, ನಾನು 2021 ಟೈಮಲ್ಲಿ ಇದ್ದ ಗುರು ದೇಶಪಾಂಡೆಗೂ ಇವತ್ತು ಇರೋ ಗುರು ದೇಶಪಾಂಡೆಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ ನನಗಿಲ್ಲಿ. ನಾನು ಇವಾಗ ತುಂಬ ಮೆಡಿಟೇಷನ್ ಮಾಡ್ತಾಯಿರ್ತೀನಿ, ಯೋಗ ಮಾಡ್ತಾಯಿರ್ತೀನಿ, ಧ್ಯಾನ. ಅಂದರೆ ಅದೊಂದು ಕಲಿಸುತ್ತೆ ನಮ್ಗೆ ಮೆಚುರಿಟಿ. ವಯಸ್ಸಾಗ್ತಾ ಅನುಭವಗಳು ನಮ್ಮನ್ನು, ಸೋಲುಗಳು, ಹೊಸ ಪಾಠಗಳು ನಮಗೆ ಕಲಿಸ್ತಾ ಹೋಗುತ್ತೆ. ಆ ಹೊಸ ಪಾಠಗಳು ಕಲಿತಾಗ ಮತ್ತು ಪಾಠ ಕಲೀಲೇಬೇಕಲ್ಲ. ಇವಾಗ ಏನಾಗುತ್ತೆ ಅಂದರೆ, ನಾನು ಯಾವಾಗ ತಪ್ಪನ್ನು ನಾನು ಮಾಡಿರೋದು ತಪ್ಪು, ಅದು ತಪ್ಪಂತ ನಾನೇ ಒಪ್ಕೋಬೇಕು ಯಾವಾಗಲೂ. ಯಾವಾಗ ನನ್ನ ತಪ್ಪನ್ನು ನಾನು ಸರಿನೇ ಮಾಡಿದ್ದೆ, ಜನ ಅದನ್ನು ತೊಗೊಳ್ಳಿಲ್ಲ ಅಂತಂದರೆ ಅದು ಮುಟ್ಟಾಳತನ. ಅದು ನಾನು ಫೇಲ್ಯೂರ್ ಸಿನಿಮಾಗಳನ್ನ ಕೊಟ್ಟಿದ್ದೀನಿ. ಆ ಟೈಮಲ್ಲಿ ನಾನು ಅದನ್ನು ಆ ಥರದ ಡಿಸಿಷನ್ ತೊಗೊಂಡ್ರೆ ನಂದೇ ರಾಂಗ್ ಅದು. ಅದರಿಂದ ನಾನು ಸೋಲು ಅನುಭವಿಸ್ಬೇಕಾಯಿತು. ಅದು ರಿಯಾಲಿಟಿ ನಮ್ಗೆ ಅರ್ಥ ಆಗಬೇಕು. ಹೌದು, ನಾನು ತಪ್ಪು ಮಾಡಿದ್ದೀನಿ ಆ ಟೈಮಲ್ಲಿ ಅನ್ನೋದು ರಿಯಾಲಿಟಿ ಅರ್ಥ ಆಗಬೇಕು. ಯಾವಾಗ ರಿಯಾಲಿಟಿ ನಮ್ಗೆ ಅರ್ಥ ಆಗುತ್ತೆ, ಆವಾಗ ಹೊಸ ಬದುಕು ಶುರು ಆಗುತ್ತೆ. ತಪ್ಪು ಮಾಡೋದೇ ಇಲ್ಲ ಅಂತ ನಾನು ಮನುಷ್ಯ ಹೇಳ್ತಾ ಇಲ್ಲ. ಮನುಷ್ಯ ಏನಂದ್ರೆ, ಮಾಡಿರೋ ತಪ್ಪನ್ನು ರಿಪೀಟಾಗಿ ಮಾಡಬೇಡ, ಮಾಡಿದ ತಪ್ಪನ್ನೇ ಮತ್ತೆ ಮಾಡಬೇಡ. ಅದು ಗುರು ದೇಶಪಾಂಡೆಯಲ್ಲಿ 2021 ನಂತರ ಮಾಡಿದ ತಪ್ಪು ಇನ್ನೊಂದು ಮಾಡಲ್ಲ. ಹೊಸ ತಪ್ಪು ಮಾಡ್ಬೋದು, ಆದರೆ ಮಾಡಿದ ತಪ್ಪು ಇನ್ನೊಂದು ಮಾಡಲ್ಲ. ಕೊನೆಯದಾಗಿ, ದೊಡ್ಡ ಸಿನಿಮಾಗಳ ನಿರೀಕ್ಷೆಯಲ್ಲಿ ಕನ್ನಡ ಪ್ರೇಕ್ಷಕ ಕಾಯ್ತಾ ಇದ್ದಾನೆ. ರಾಮರಸ ಯಾವಾಗ ಬರುತ್ತೆ? ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ರಾಮರಸ ಶೂಟಿಂಗ್ ಮುಗಿಸಿದ್ದೀವಿ. ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಈ ಸಿನಿಮಾ ಒಂದು ಮಿಥಿಕಲ್ ಡ್ರಾಮಾ ಇರೋದರಿಂದ ತುಂಬ CG ವರ್ಕ್ಗಳಿದೆ. ನಾನು ಹೇಳಿದ್ನಲ್ಲ, 2.5 ಗಂಟೆಯಲ್ಲಿ 1.5 ಗಂಟೆ CG ವರ್ಕ್ ಇದೆ, VFX ವರ್ಕ್ ಇದೆ, ಕೆಲಸಗಳು ನಡೀತಾ ಇದೆ. ಆಗುತ್ತೆ. ಆದರೆ ಬರಬೇಕಾದ್ರೆ ದೊಡ್ಡದಾಗೆ ಬರುತ್ತೆ ಸಿನಿಮಾ. ಹೆಮ್ಮೆ ಪಡುವಂಥ ಒಂದು ಕನ್ನಡ ಸಿನಿಮಾ ಆಗುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ ಹೇಳ್ಬೋದು. ಓಕೆ ಸರ್, ಹಬ್ಬದಲ್ಲಿ ನಿಮ್ಮ ಭರವಸೆಯ ಹಾದಿ ತೆರೆದುಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಇವಿಷ್ಟು ನಿರ್ದೇಶಕ, ನಿರ್ಮಾಪಕ ಗುರು ದೇಶಪಾಂಡೆ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.